ನಮಸ್ಕಾರ ವೀಕ್ಷಕರೇ, ಬಿ5 ನ್ಯೂಸ್ಗೆ ಸ್ವಾಗತ. ನಾನು ಮೇಘ್ನಾ. ಹೌದು, ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಚುನಾವಣೆ ತುಂಬಾನೇ ರಂಗೇರಿದ್ದು ಮುಂದಿನ ತಿಂಗಳು 19ರಂದು ಚುನಾವಣೆ ನಡೆಯಲಿದೆ. ಕಿತ್ತೂರಿನಲ್ಲಿ ಸಹ ಡಿಸಿಸಿ ಚುನಾವಣೆ ಕಾವು ತುಂಬಾನೇ ಜೋರಾಗಿದೆ. ಇಂತಹ ನಿನ್ನೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ನಡೆಸಿ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಡಿಸಿಸಿ ಬ್ಯಾಂಕ್ ಚುನಾವಣೆ, ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಕುಸ್ತಿ ಹಾಗೂ ಸೆಪ್ಟೆಂಬರ್ ರಾಜಕೀಯ ಕ್ರಾಂತಿ ಬಗ್ಗೆ ಮಾತನಾಡಿದ್ದಾರೆ. ಸರ್, ಈಗ ವಿಶೇಷವಾಗಿ ಈಗ ಡಿಸಿಸಿ ಬ್ಯಾಂಕ್ ಕುಸ್ತಿ ಬೇರೆ ಇದೆ ಸರ್. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಅವಿರೋಧ ಆಯ್ಕೆ ಆಗಬೇಕು ಅಂತ ಇದು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಬಹುತೇಕ ಕಡೆ ಎಲ್ಲ ಜಾರಕಿಹೊಳಿ ಸಾಹೇಬರು ಎಲ್ಲ ಇದು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಸ್ಟ್ಯಾಂಡ್ ಏನು ಸರ್ ಪ್ರಸ್ತುತ? ನಮ್ಮ ಸ್ಟ್ಯಾಂಡ್ ವಿ ಆರ್ ಪಾರ್ಟ್ ಆಫ್ ದಟ್. ನಾವು ಒಬ್ರು ಕ್ಯಾಂಡಿಡೇಟ್ ಅಲ್ಲಿ ಕ್ಯಾಂಡಿಡೇಟ್ ಸರ್. ಈಗ ಏನಾರು ಒತ್ತಡಕ್ಕೆ ಏನಾರು ಮಣ್ದು ಏನಾರು ವಾಪಸ್ ತಗೋತಿರೋ ಅಥವಾ ಅದ್ರಲ್ಲಿ ನೀವೇ ಕಣ್ಣಲ್ಲಿ ಉಳಿತಿರೋ ಅಥವಾ ನಿಮ್ಮ ಒತ್ತಡ ಪ್ರಶ್ನೆ ಇಲ್ಲ. ವಿ ಆರ್ ಕ್ಯಾಂಡಿಡೇಟ್ ಇಷ್ಟ. ಅಲ್ಲಿ ಮುಂದೆ ಅಲ್ಲೇ ಲೀಡರ್ಸ್ ಕೂತ್ ಮಾತಾಡ್ತದೆ. ಮತ್ತೆ ನಿಮ್ ತಮ್ಮನೇ ಅವಿರೋಧ ಆಯ್ಕೆ ಆಗ್ಬೇಕು ಅಂತ ಇದು ಮಾಡ್ತಿರೋ ಅಲ್ಲಿ ನಾಮ ಆಗ್ಬೇಕಂತ ಇನ್ನೊಬ್ರು ಆಗ್ಬೇಕಂತಾರ ಆಗ್ಬೇಕಲ್ಲ. ಹಾಂ ಸರ್, ನೋಡೋಣ ಅದನ್ನ. ಪ್ರಕ್ರಿಯೆ ಈಗ ಸ್ಟಾರ್ಟ್ ಆಗೈತಿ, ಇನ್ನೂ ಲಾಂಗ್ ವೇ ಟು ಗೋ. ಓಕೆ. ಮತ್ತೆ ಮಲಪ್ರಭಾ ಕುಸ್ತಿ ಬೇರೆ ಇದಾಗ್ತಾ ಇದೆ. ವಿಶೇಷವಾಗಿ ಅದು ಮುಂದೂಡಬೇಕು ಅಂತ ಹೇಳ್ಬಿಟ್ಟು ಒಬ್ರು ಹೇಳ್ತಾವ್ರೆ, ಮತ್ತೊಂದ್ ಕಡೆ ಅದೇ ದಿನಾಂಕದಲ್ಲಿ ಚುನಾವಣೆ ನಡೆಸಬೇಕು ಅಂತ ಹೇಳ್ತಾರೆ ಸರ್. ನೋಡ್ರಿ, ಒಟ್ಟಾರೆ ಈ ಯಾರಿಗೆ ಸಾಮರ್ಥ್ಯ ಐತೆ ಅದ್ ನಡೆಸ್ಕೊಂತ ಹೋಗಕ್ಕೆ ಏನು ಯಾರಿಗೂ ತೊಂದರೆ ಇಲ್ಲ. ಆರ್ಥಿಕ ಸಂಕಷ್ಟದಾಗ ಐತಿ, ಆರ್ಥಿಕ ಸಂಕಷ್ಟ ನಿವಾರಣೆ ಮಾಡಿ ಅದನ್ನ ಜಪ್ಕೊಂಡು ಹೋಗೋವಂಥವ್ರು ಯಾರ ಮುಂದೆ ಬಂದ್ರು ಕೂಡ ಏನೂ ತೊಂದರೆ ಇಲ್ಲ. ನಾವು ಆಸ್ಪಿರೆಂಟ್ಸ ನಾವು ಅಂತ ಹೋಗ್ಬೇಕು ಅನ್ನೋಂಥ ವಿಚಾರವೂ ಇಲ್ಲ. ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಅದನ್ನ ಮನವಿ ಮಾಡಿದ್ದೀನಿ. ರಾಜ್ಯ ಸರ್ಕಾರ ಕೂಡ ಓದ್ತಿ ಫೈನಾನ್ಸ್ದಲ್ಲಿ ಐತಿ. ನೋಡೋಣ, ಒಂದು ಮೀಟಿಂಗ್ ಮಾಡ್ತೀನಿ ಈ ವಾರದ. ನೀವು ಸಹ ನಿಮ್ಮ ಪ್ಯಾನಲ್ ಮಾಡೋದು ಖಚಿತ? ನಾ ಪ್ಯಾನಲ್ ಅಂತ ಹೊರಟ ಇಲ್ಲ. ಆ ಸಂಸ್ಥೆಯನ್ನು ಉಳಿಸ್ಬೇಕಾಗೈತಿ. ಯಾರು ಬೆಟರ್ ಮೈಂಡ್ ಬಂದ್ರೆ ಅವರ ಮಾಡ್ಲಿ, ಏನು ತೊಂದ್ರೆ. ಈಗ ನಿಮ್ಮ ಕ್ಷೇತ್ರದ ಇದೇ ಪ್ರಥಮ ಬಾರಿಗೆ ಒಂದು ಬೆಳಗಾವಿ ಜಿಲ್ಲೆಯಲ್ಲೇ ಕಿತ್ತೂರು ಪ್ರಥಮ ಬಂದ್ ಸರ್ SLC ಫಲಿತಾಂಶದಲ್ಲಿ ಅಂತ. BOರ್ನೇ ಎಲ್ಲ ಒಂದ್ ಕಡೆ ಅವ್ರನ್ನ ಇದು ಮಾಡಬೇಕು, ಅವ್ರ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ವಿಧಾನಸೌಧದಲ್ಲಿ ಚುಕ್ಕಿ ಪ್ರಶ್ನೆ ಕೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಸರ್. ಇದೇನಾಯ್ತು? ಈಗ ಅರ್ಹತೆ ಬಂದೈತಿ. ಎಲ್ಲಿ ಅರ್ಹತೆ ಐತಿ? ಅರ್ಹತೆ ಡಸಂಟ್ ಮ್ಯಾಟರ್. ಅಡ್ಮಿನಿಸ್ಟ್ರೇಷನ್ದಾಗ ಅರ್ಹತೆ ಇದ್ರೂ ಕೂಡ ನಡೀತೈತಿ, ಇಲ್ದಿದ್ರು ಕೂಡ ನಡೀತೈತಿ. ಇವನ್ ಯಾಸ್ ಪರ್ಫಾರ್ಮ್ ಲೆಟಿಂಗ್ ಗೋ. ಅಲ್ಲ, ಅವ್ರು ಒಟ್ಟಾರೆ ಉಳಿಸ್ಕೊಂತ ಕೆಲಸ ಮಾಡ್ತೀರಾ ಸರ್? ಡೆಫಿನೆಟ್ಲಿ ಮಾಡ್ತೇನೆ. ಹೌದು ಸರ್, ಡೆಫಿನೆಟ್ಲಿ ಮಾಡ್ತೇನೆ ನಾನು. ಏನು ಸರ್ ಸೆಪ್ಟೆಂಬರ್ ಕ್ರಾಂತಿ ಹೇಳಿ ಸರ್? ಸೆಪ್ಟೆಂಬರ್ ಕ್ರಾಂತಿ ಅದೆಲ್ಲ ನನಗೆ ಗೊತ್ತಿಲ್ವ ರಾಜಕಾರಣ. ನೀವು ಮೊನ್ನೆ DKಶಿ ಅವ್ರ ಜೊತೆ 11 ಜನ ಅದೇನು PCC ಇಂದ ಆಹ್ವಾನ ಬಂತು, ಹೋಗಿ ಬಂದಿವಿ. ಕ್ರಾಂತಿ ನಮ್ಗೆ ಗೊತ್ತಿಲ್ಲ. ನನಗೆ ಅದ್ರ ಫುಲ್ ಫಾರ್ಮ್ ಗೊತ್ತಿಲ್ಲ. ಗೊತ್ತಾಯ್ತಲ್ಲ, ಮಾನ್ಯ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಭಿಪ್ರಾಯ. ನಮಸ್ಕಾರ. ಮಾಡ್ತೇನೆ ನಾನು. ಏನ್ ಸರ್ ಸೆಪ್ಟೆಂಬರ್ ಕ್ರಾಂತಿ ಹೇಳಿ ಸರ್? ಸೆಪ್ಟೆಂಬರ್ ಕ್ರಾಂತಿ ಅದೆಲ್ಲ ನನಗೆ ಗೊತ್ತಿಲ್ವ ರಾಜಕಾರಣ. ನೀವು ಮೊನ್ನೆ DKಶಿ ಅವ್ರ ಜೊತೆ 11 ಜನ ಅದೇನು PCC ಇಂದ ಆಹ್ವಾನ ಬಂತು, ಹೋಗಿ ಬಂದಿವಿ. ಕ್ರಾಂತಿ ನಮ್ಗೆ ಗೊತ್ತಿಲ್ಲ. ನನಗೆ ಅದ್ರ ಫುಲ್ ಫಾರ್ಮ್ ಗೊತ್ತಿಲ್ಲ. ಗೊತ್ತಾಯ್ತಲ್ಲ, ಮಾನ್ಯ ಗೌರವಾನ್ವಿತ. ಬ್ಯೂರೋ ರಿಪೋರ್ಟ್ ಶ್ರೀ ಬಸವರಾಜ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.